ಸ್ವಾತಂತ್ರ್ಯ ಪೊಲೀಸರ ಬಂದೂಕಿನಿಂದ ಸಿಕ್ಕೆ ಇಲ್ಲೋ ಸ್ವಾತಂತ್ರ್ಯ ಪೊಲೀಸರ ಬಂದೂಕಿನಿಂದ ಸಿಕ್ಕೆ ಇಲ್ಲೂ ಸ್ವಾತಂತ್ರ್ಯ ನಮ್ಮ ಕಷ್ಟ ನಾವ್ ಹೇಳಿದ್ರ ದೇಶ ದ್ರೋಹಿ ಅಂತಾರೋ ನಮ್ಮ ಕಷ್ಟ ನಾವು ಹೇಳಿದ ದೇಶ ದ್ರೋಹಿ ಒಳಗಿದಾಗಿ ಜಾರಿಯಾಗಲಿ 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 ಒಳಗಿದಾಗಿ ಜಾರಿಯಾಗಲಿ ನಿಂಗಪ್ಪಣ ಹಿಂಗ್ ಬರ್ರಿ ಅಂದ್ರೆ ಎಲ್ಲರೂ ಇಂಥ ಸರ್ಕಾರ ಐತಿ ನೀವು ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ ಯಾಕಂದ್ರೆ 30 ವರ್ಷ ಇದಕ್ಕೆ ಎಷ್ಟೋ ಮಂದಿ ನಮ್ಮ ಸಮಾಜದ ಕೈಕಾಲು ನೋಡ್ಕೊಂಡ್ರೆ ಸತ್ತು ಹೋಗ್ಯಾರ 8 ಮಂದಿ ಅದಕ್ಕೆ ಇನ್ನೂ ನೀವು ನಮ್ಮ ಮುಂದಕ್ಕೆ ಹಾಕ್ಬೇಡಿ ಇದೇ ಅಧಿವೇಶನದಾಗ ಆದರೂ ನಿಮ್ಮದು ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ನಮ್ಮ ಮನ್ಯಾಗ ನಾವು ಸಿದ್ದರಾಮಯ್ಯ ಸರ್ದು ನಿಮ್ಮದು ನಮ್ಮ ತಾಲೂಕಲ್ಲಿ ಇದೇ ಅಧಿವೇಶನ ಆದ್ರೆ ಇಡೀ ಮಾದಿಗ ಸಮಾಜ ನಿಮ್ಮ ಫೋಟೋ ಇಟ್ಕೊಂಡು ನಮ್ಮ ಮನೆಯಾಗ ಪೂಜೆ ಮಾಡ್ತೀವಿ ಯಾಕಂದ್ರೆ ಅಷ್ಟು ನಂತರದಲ್ಲಿ ನಾಗಮೋಹನ್ ದಾಸ್ ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿ ಆಯಿತು. ಆ ಸಮಿತಿಗಳಿಗೆ ಇನ್ನೂ ಅದು ಕಾರ್ಯಾರಂಭ ಮಾಡಬೇಕಾಗಿದೆ. ಒಂದು ಯಾವುದೇ ಒಳ ಮೀಸಲಾತಿ ಜಾರಿ ಮಾಡೋ ಪೂರ್ವದಲ್ಲಿ ಈಗಾಗಲೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯಾಗಿ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಆ ಅಂತಿಮ ಹಂತ ಸರ್ಕಾರ ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನನ್ನ ಕರ್ತವ್ಯ. ಆ ಕರ್ತವ್ಯನ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳುವುದರೊಂದಿಗೆ ತಾವೇನು ಇವತ್ತು ಹೋರಾಟ ಮಾಡಕತ್ತೀರಿ, ನೀವು ನಿಮ್ಮ ಹಕ್ಕಿಗಾಗಿ ಮಾಡತ್ತೀರಿ ಹೊತ್ತಾಗಿ ಬೇರೆ ವ್ಯವಸ್ಥೆ ಅಲ್ಲ. ನಿಮ್ಮ ಸಮಾಜಗಳಲ್ಲಿ ಕೆಲವು ಪರ ವಿರೋಧಗಳು ಕೆಲವು ಇದ್ದು, ನಿಮ್ಮ ಸಮಾಜ ನಿಮ್ಮದಲ್ಲ, ಬೇರೆ ಬೇರೆ ಸಂಘಟನೆಗಳಿಂದ ಇವತ್ತು ಎಲ್ಲ ಕಡೆ ಒಂದು ಕಡೆಯಾಗಿ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಆಗಲೇ ತೆಗೆದುಕೊಂಡ್ರೆ ಮೊನ್ನೆ ಸಂಪುಟ ಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆಯಾಗಿ ಒಂದು ಅಂತಿಮ ನಿರ್ಣಯಕ್ಕೆ ಬಂದದ್ದು. ಅದು ಚರ್ಚೆಗೆ ಬರಲಿ, ನಾನು ನಿಮ್ಮ ಪರವಾಗಿ ಧ್ವನಿಯಾಗಿರ್ತೀನಿ ಅನ್ನೋದನ್ನು ಎಲ್ಲರಿಗೂ ಗೊತ್ತೈತಿ. ಆ ಪ್ರಕಾರ ಇರ್ತೀನಿ.